ಒಂದ್ ರೀತಿ ತುಂಬಲಾರದ ನೋವು. ಎಸ್, ಸುದೀಪ್ ಅವ್ರು ಬರ್ತಾ ಇದ್ದಾರೆ. ಈಗ ತಾನೇ ನಮ್ಮ ಪ್ರತಿನಿಧಿಗಳು ಕೇಳ್ತಾ ಇದ್ರು ಸುದೀಪ್ ಅವ್ರು ಬರ್ಲಿಲ್ವಾ ಅಂತ. ಅವ್ರ ಮಗ ಹೇಳ್ತಾ ಇದ್ರು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ. ಸುದೀಪ್ ಅವರು ಮತ್ತು ಸಿನಿಮಾ ತಾರೆ ಸುಧಾರಾಣಿ ಅವರು ಕೂಡ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಅದೇ ನೆನ್ನೆ ಬರ್ಲಿಕ್ಕೆ ಆಗಿರಲಿಲ್ಲ ಕೆಲವೊಬ್ಬರಿಗೆ, ಅಂಥವರೆಲ್ಲ ಕೂಡ ಈಗ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಈಗ ಆಲ್ರೆಡಿ ಅಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಆ ವ್ಯವಸ್ಥೆ ಏನು ಮಾಡಿದ್ರು ಅಲ್ಲಿಗೆ ಸುದೀಪ್ ಅವ್ರು ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಬಹಳ ಅತ್ಯಾಪ್ತರಾಗಿದ್ದಂಥವ್ರು ದ್ವಾರಕೀಶ್ ಅವರ ಕುಟುಂಬಕ್ಕೆ ಸುದೀಪ್ ಅವರು ಕೂಡ. ನಿಜಕ್ಕೂ ತುಂಬಲಾರದ ನಷ್ಟ. ಸುದೀಪ್ ಅವ್ರು ಹೇಳ್ತಾ ಇದ್ರು ಈ ನಮ್ಮ ಸ್ಯಾಂಡಲ್ವುಡ್ನ ಮತ್ತೊಂದು ಎತ್ತರಕ್ಕೆ ತಗೊಂಡು ಹೋದವರೇ ದ್ವಾರಕೀಶ್ ಅವರು ಅಂತ. ಈ ಸಂದರ್ಭದಲ್ಲಿ ಅವ್ರು ನೆನಪಿಸ್ಕೊಳ್ಬೇಕಾದ್ರೆ ಕನ್ನಡ ಚಿತ್ರರಂಗದ ಮತ್ತೊಂದು ಅಮೂಲ್ಯ ಜೀವ ದ್ವಾರಕೀಶ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ನ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಮಹಾನ್ ಕೊಡುಗೆಗಳನ್ನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ, ಮರಿಕೂಡ್ದು ಕೂಡ. ಅವ್ರ ಕುಟುಂಬಕ್ಕೆ ತೀವ್ರವಾದ ಸಂತಾಪ ಅಂತ ಸುದೀಪ್ ಅವರು ನೆನ್ನೆ ಟ್ವೀಟ್ ಕೂಡ ಮಾಡಿದ್ರು. ಸುದ್ದಿ ಕೇಳ್ತಾ ಇದ್ದಂತೆ ಬಂದಿದ್ದಾರೆ. ಅವರು ಶೂಟಿಂಗ್ ನಿಮಿತ್ತ ಬೇರೆ ಕಡೆ ಹೋಗಿದ್ರು. ಮತ್ತು ಮಗದೊಂದು ಕಡೆ ಸುಧಾರಾಣಿ ಅವರು ಕೂಡ ಅವ್ರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಶೋಕದ ಸಾಗರದಲ್ಲಿ ಮುಳುಗಿದ್ದಾರೆ. ಈಗ ರೀಚ್ ಆಯಿತು ಬಾಡಿ. ಅಲ್ಲಿ ಆಲ್ರೆಡಿ ಎಲ್ಲಿ ಜಾಗ ವ್ಯವಸ್ಥೆಯನ್ನು ಮಾಡಿದ್ರು ಅಲ್ಲಿಗೆ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಈಗ ಒಬ್ಬೊಬ್ಬರೇ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತಹ ತಾರೆಯರು ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಅಭಿಮಾನಿಗಳಿಗೂ ಕೂಡ ಎಲ್ಲೂ ನೋವಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಕನ್ನಡದ ಜನ ಅವ್ರನ್ನ ಮೆಚ್ಚಿದ್ರು. ಕನ್ನಡದ ಜನ ಅವ್ರನ್ನ ಒಂದ್ ರೀತಿ ಅವರ ಸಿನಿಮಾಗಳನ್ನ ಮೆಚ್ಚಿ ಕೊಂಡಾಡಿದಂಥವ್ರು. ಹಲವು ಅಪಾರ ಅಭಿಮಾನಿ ವರ್ಗವನ್ನ ಹೊಂದಿರ್ತಾರೆ. ಅವ್ರಿಗೂ ಆಸೆ ಇರುತ್ತೆ ಕೊನೆ ಕ್ಷಣದಲ್ಲಿ ನಾವು ಕಣ್ ತುಂಬ್ಕೋಬೇಕಪ್ಪ, ಅವ್ರನ್ನ ಬೀಳ್ಕೊಡ್ಬೇಕಪ್ಪ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ಅನಿಸಿಕೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅವರಿಗೆ ಮೋಸ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ದೀರ್ಘ ಸಮಯವನ್ನೇ ಒಂದು ಮೀಸಲಿಟ್ಟಿದ್ದಾರೆ. ನೆನ್ನೆ ಇಡೀ ದಿನ ಸ್ವಗೃಹದಲ್ಲೇ ಇತ್ತು. ಇವತ್ತು ಬೆಳಗಿನ ಜಾವ ತನಕ 7:07ವರೆಗೆ ಅವರ ಸ್ವಗೃಹದಿಂದ ಪಾರ್ಥಿವ ಶರೀರವನ್ನು ಹೊರ ತೆಗೆದಿದ್ದು. ಅಲ್ಲಿ ತನಕ ಕೂಡ